ಸಖತ್ತಿದೆ. ತುಂಬ ವೆರೈಟಿ ಆಫ್ ಎನಿಮಲ್ಸ್ ಇದೆ ನೋಡೋಕ್ಕೆ. ಸೊ ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ಬೋದು. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಇವಾಗ ಹೈನ. ಸೊ ತುಂಬ ಹೆಂಗಿದ್ರೆ ಅಂದರೆ ತುಂಬ ಸಪೂರ ಆಗಿಬಿಟ್ಟಿದೆ ಹೈನ ಅಂತೂ. ಅದನ್ನು ನೋಡಿದರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಬಟ್ ಅದೇ ಏನು ಹೇಳೋದು, ಝೂ ಅಂತ ಅಂದ್ರೇ ಅದು ಎನಿಮಲ್ಸ್ನ ಒಳಗಿಟ್ಕೊಂಡು ಜನರಿಗೆ ತೋರಿಸೋದೇ ಒಂದು ಮಜಾ. ಬಟ್ ಅವರನ್ನು ನೋಡೋಗಂತೂ ಬೇಜಾರಾಗುತ್ತೆ. ಸೊ ಇಲ್ಲಿ ನೋಡಿ ನೀವು ಮೊಸಳೆನ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೆ ನೀರಿನಲ್ಲಿ ಅಂತ ನೋಡಿದ್ರಲ್ಲ. ಸೊ ಇಲ್ಲಿ ಬರ್ತಾ ಇದ್ದಾನೆ ಇವಾಗ ದೊಡ್ಡ ಹಿಪ್ಪೋ. ಹೆಂಗಿದ್ದಾನೆ ಅಂದರೆ ಒಳ್ಳೆ ಹಂದಿ ಥರ ಇದ್ದಾನೆ. ಒಂದು ಸಖತ್ ಎಷ್ಟು ವೆಯ್ಟ್ ಇರ್ಬೋದಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ವೆಯ್ಟ್. ಮತ್ತು ಹೈಟು ಇದೆ, ಉದ್ದನೂ ತುಂಬ ಸಖತ್ತಿದೆ. ನೋಡುವಾಗ ಒಮ್ಮೆಲೆ ಮೈ ಜುಮ್ ಅನಿಸುತ್ತೆ, ಅಷ್ಟು ಉದ್ದ ಇದ್ದಾನೆ, ಅಷ್ಟು ಹೆವಿ ಇದೆ. ಸೊ ಅಲ್ಲಿ ನೋಡಿ ಒಂದು ಪಿಕಾಕ್ ಎಷ್ಟು ಕ್ಯೂಟಾಗಿ ಕೂತಿದೆ. ಹಾಗೆಯೇ ಇಲ್ಲಿ ನೋಡಿ ಇನ್ನೊಬ್ಬ ಕೂತ್ಕೊಂಡು ತಿಂತಾ ಇದ್ದಾನೆ. ಸೊ ಇವುಗಳನ್ನು ನೋಡೋದಂತೂ ಉಂಟಲ್ಲ ಮಜಾನೇ ಬೇರೆ. ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ದೇವೆ, ಡಿನ್ನರಿಗೆ. ಸೊ ತುಂಬಾ ಫೇಮಸ್, ಇದ್ರದ್ದು ಅಡ್ವರ್ಟೈಸ್ಮೆಂಟ್ ಎಲ್ಲ ಕಡೆನೂ ಇದೆ. ಮುಳಿ ಇಲ್. ಸೊ ಸಖತ್ತಿದೆ. ಒಂದ್ಸಲ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಲೇಬೇಕು ಎಲ್ಲರೂ. ತುಂಬಾ ಚೆನ್ನಾಗಿದೆ ಫುಡ್ ಅಂತೂ. ಆ್ಯಂಬಿಯನ್ಸ್ ಹಾಗೆಯೇ ಸ್ಟಾಫ್ಗಳು ತುಂಬಾ ಒಳ್ಳೆಯದಿದ್ದಾರೆ. ಸೊ ಅಷ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಐ ಹೋಪ್ ನಿಮಗೆ ನಮ್ಮದು ವ್ಲಾಗ್ ಇಷ್ಟ ಆಗಿದೆ ಅಂತ. ಸೊ ಸಿಗೋಣ ಹೊಸ ವ್ಲಾಗ್ನ ಜೊತೆಗೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಸಿ ಯು.